ನಾವು ಯಾವಾಗ ಕೆಳಮಟ್ಟದಲ್ಲಿ ಫುಟ್ಬಾಲ್ದಲ್ಲಿ ಸ್ಕೂಲ್ ಗ್ರೌಂಡಲ್ಲಿ ಕಾರ್ಯಕ್ರಮ ಮಾಡ್ತಾ ಇದ್ರು ಹಂತವಾಗಿ ತಂದು ಈ ನಮ್ಮ ಆಫೀಸ್ 15 ಲಕ್ಷ ರೂಪಾಯಿ ಒಂದು ಆಫೀಸ್ ಕಟ್ಸ್ಕೊಟ್ಟಿದ್ರೆ ಅದು ಮಿನಿ ವಿಧಾನಸೌಧದ ಮುಂದೆ. ಇಡೀ ಕರ್ನಾಟಕದಲ್ಲಿ ಯಾರಿಗೂ ಪತ್ರಿಕಾವಿತರರಿಗೆ ಇಷ್ಟೊಂದು ಅವಕಾಶ ಸಿಗೋದಿಲ್ಲ. ಪ್ರತಿ ವರ್ಷ ಸೈಕಲ್ ಕೊಡ್ತಾ ಇದ್ದಾರೆ, ಮತ್ತು ನಿನ್ನೆ ಹೆಲ್ಮೆಟ್ಗಳು ಕೂಡ ನಮ್ಮ ಪತ್ರಿಕಾವಿತರಿಗೆ ಸಂಘ ಕೊಟ್ಟಿದ್ದಾರೆ. ಪ್ರತಿ ವರ್ಷ ನಮ್ಮ ಕಾರ್ಯಕ್ರಮಕ್ಕೆ 20 ವರ್ಷದಲ್ಲಿ ಎಲ್ಲ ವರ್ಷ ಕಾರ್ಯಕ್ರಮ ಬರ್ತಾರೆ. ನಮ್ಗೆ ಯಾವುದೇ ಕಾರ್ಯಕ್ರಮ ಆಗಲಿ, ಕಷ್ಟ ಸುಖ ಆಗಲಿ ಬೆನ್ನೆಲುಬಾಗಿ ನಿಂತಿರೋಂಥ ಏಕೈಕ ವ್ಯಕ್ತಿ ಈ ಕರ್ನಾಟಕದಲ್ಲಿ. ಹುಡುಕಿದ್ರು ಸಿಕ್ಕ ಇಂಥ MLAಗಳು ಸಿಗಲ್ಲ. ಇವ್ರಿಗೆಲ್ಲರೂ ನಾವು ಕರ್ನಾಟಕದ ನಮ್ಮ ದಿನಪತ್ರಿಕೆ ಪರವಾಗಿ ಎಲ್ಲರಿಗೂ ಇನ್ನೂ ಅವ್ರ ಫ್ಯಾಮಿಲಿಗೆ, ಕುಟುಂಬಕ್ಕೆ 100 ವರ್ಷ ಆಯುಷು, ಆರೋಗ್ಯ, ಐಶ್ವರ್ಯ ಇಂಥ ಅತಿ ಹೆಚ್ಚಿನ ಅಧಿಕಾರ ಕೊಟ್ಟರೆ ಇನ್ನೂ ಬಡ ಸಂಘಗಳು, ಇನ್ನೊಂದು ಬೇರೆ ಸಂಘಗಳು ಚೆನ್ನಾಗಿ ಇನ್ನೂ ಬೆಳೀತಿದೆ ಅಂತ ಈ ಸಮಯದಲ್ಲಿ ವಿಷಯ ತಿಳಿಸ್ತೀನಿ. ಇದೇ ಈ ಸೈಕಲ್ ನೋಡಿ, ಇಡೀ ದೇಶದಲ್ಲೇ ನಮ್ಮ ಪತ್ರಿಕಾ ವಿತರಕರಿಗೆ ಯಾರು ಗುರ್ಸಲ್ಲ, ಇವರೊಬ್ಬರೇ ಗುರ್ಸಿ ಸೈಕಲ್ ಕೊಟ್ಟಿರೋದು. ಆಮೇಲೆ ಆಫೀಸ್ ಕೊಟ್ಟಿರೋದು ಅಷ್ಟೇ, ಯಾರಿಗೂ ಒಂದು ಆಫೀಸ್ ಕೊಡಿಸ್ಕೊಟ್ಟಿಲ್ಲ, ಇವರೊಬ್ಬರೇ ಕೊಟ್ಟಿರೋದು. ನನ್ನ ಹೆಸರು ವೀರಭದ್ರ, ಯಲಹಂಕ ದಿನಪತ್ರಿಕೆ ವಿತರಕದ ಉಪಾಧ್ಯಕ್ಷರು ಹಾಗೂ ನಮ್ಮ SR ವಿಶ್ವನಾಥ್ ಅವರು ನಮ್ಮ ಸಂಘಕ್ಕೆ ಗೌರವ ಅಧ್ಯಕ್ಷರಾಗಿದ್ದಾರೆ ಪ್ರತಿ ವರ್ಷಕ್ಕೆ. ಯಾಕಂದ್ರೆ ಅವ್ರದೇ ಜವಾಬ್ದಾರಿ ಇರ್ತಿದೆ, ಅದಕ್ಕೆ ಅವರೇ ನೋಡ್ಕೊತಾ ಇದ್ದಾರೆ. ನಮ್ಮ ಶಾಸಕರು ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಆಚರಣೆ ಮಾಡ್ಕೊಳ್ತಾ ಇದ್ದಾರೆ. ನಮಗೆ ಪ್ರತಿ ವರ್ಷದ ಈ ವರ್ಷ ಕೂಡ ಅವರಿಂದ ನಮಗೆ ತುಂಬ ಸೇವೆ ಲಭಿಸ್ತಾ ಇದೆ. ಅವರು ಪ್ರತಿ ವರ್ಷ ನಮ್ಮ ಕರ್ನಾಟಕ ಅಲ್ಲದೆ ಬೇರೆ ಕಡೆ ಕೂಡ ತುಂಬ ಹೆಸರು ತೊಗೊಂಡಿದ್ದಾರೆ ಅಂತೇಳಿ ನನಗೆ ವಿಷಯ ಗೊತ್ತಾಯಿತು. ಅವರೇ ಹೇಳ್ತಾ ಇದ್ದಂಗೆ ರಾಯಚೂರು, ಗುಲ್ಬರ್ಗ ಎಲ್ಲ ಕಡೆ ಫ್ಲೆಕ್ಸ್ ಹಾಕಿದ್ದಾರೆ. ಅವ್ರು ಎಷ್ಟು ಪ್ರಭಾವಿಗಳಾಗಿದ್ದಾರೆ ಅಂದರೆ ಇಡೀ ಕರ್ನಾಟಕದಲ್ಲಿ ಪ್ರಭಾವಿ ಆದಂಥ ಒಬ್ಬ ಏಕೈಕ ವ್ಯಕ್ತಿ ಅಂತೇಳಿ ನಮ್ಮ ಸಂಘಕ್ಕೆ ಬೇಕಾದಷ್ಟು ಸಹಾಯ ನಮ್ಮ ಉಪಾಧ್ಯಕ್ಷ ಹೇಳ್ದಂಗೆ ಸೈಕಲ್ಗಳಿಂದ ಹಿಡಿದಾಗಲಿ ಅಥವಾ ಒಂದು ಪ್ರವಾಸದಲ್ಲಾಗಲಿ ಅಥವಾ ಒಂದು ಬಿಲ್ಡಿಂಗ್ನಲ್ಲಾಗಲಿ ನಮಗೆ ತುಂಬ ಸಹಾಯ ಮಾಡಿ ನಮ್ಮ ಗೌರವಾಧ್ಯಕ್ಷರಾಗಿ ನಮಗೆ ಮಕ್ಕಳ ಹತ್ರ ನೋಡ್ಕೊಳ್ತಾ ಇದ್ದಾರೆ. ಅವರಿಗೆ ಈ ಹುಟ್ಟುಹಬ್ಬದ ಶುಭಾಶಯಗಳನ್ನು ನಮ್ಮ ಯಲಹಂಕ ದಿನಪತ್ರಿಕಾ ಕ್ಷೇಮಾಭಿವೃದ್ಧಿ ಸಂಘದ ಪರವಾಗಿ ನಾವು ಅರ್ಪಿಸ್ತಾ ಅವರು 106 ವರ್ಷಗಳ ಬಾಳಲಿ ಅಂತೇಳಿ ನಾವು ಅವರಿಗೆ ಹಾರೈಸ್ತೇವೆ. ಅವರು ಹುಟ್ಟಿದ ಹಬ್ಬದ ರೀತಿಯಲ್ಲಿ ನಮ್ಮ ಬಡವರಿಗೆಲ್ಲ ಒಂದು ಸೈಕಲ್ ವಿತರಣೆ ಮಾಡಿದ್ದಾರೆ. ಇಲ್ಲಿ ಅಂಗವಿಕಲರಿಗೆಲ್ಲ 3-4 ಚಕ್ರದ ಒಂದು ಸೈಕಲ್ನ ವಿತರಣೆ ಮಾಡಿದ್ದಾರೆ. ಆಮೇಲೆ ಬಡವರಿಗೆಲ್ಲ ಮನೆಗಳನ್ನ ಕಟ್ಟಿ ಕೊಡ್ತಾ ಇದ್ದಾರೆ. ಮತ್ತು ಎಲ್ಲ ಇದು ಬ್ಲಡ್ ಕ್ಯಾಂಪ್ ಮಾಡಿದ್ದಾರೆ, ಆಮೇಲೆ ಐ ಕ್ಯಾಂಪ್ ಮಾಡಿದ್ದಾರೆ, ಆಮೇಲೆ ತಿರ್ಗಿ ಮೆಡಿಕಲ್ ಕ್ಯಾಂಪ್ ಮಾಡಿದ್ದಾರೆ, ಆರೋಗ್ಯ ತಪಾಸಣಾ ಕೇಂದ್ರಗಳು ಮಾಡಿದ್ದಾರೆ. ಇದರಿಂದ ತುಂಬ ಜನಕ್ಕೆ ಉಪಯೋಗ ಆಗ್ತಿದೆ. ಎಲ್ಲರೂ ಇದು ಸದುಪಯೋಗ ಪಡಿಸ್ಕೊಂಡು ಅವ್ರಿಗೆಲ್ಲ ಒಳ್ಳೆಯದಾಗಲಿ ಅಂತ ತಿಳ್ಬಿಟ್ಟು ಅವ್ರು ಈ ಸೇವೆಗಳನ್ನ ಮಾಡ್ತಾಯಿದ್ದಾರೆ. ಅವ್ರಿಗೆ ಬೇಕಾದಷ್ಟು ಸೇವೆಗಳು ಮಾಡಿದ್ರೆ ಅವ್ರು ಲಿಸ್ಟ್ ಮಾಡ್ಕೊಳಕ್ಕೆ ಹೋದರೆ ತುಂಬಾ ಆಗ್ತದೆ. ಅದಕ್ಕೆ ಇಷ್ಟು ಮಾಡೋದಕ್ಕೆ ಅವರಿಗೆ ನಾವು ಈ ಒಂದು ಶುಭ ಸಂದರ್ಭದಲ್ಲಿ ಶುಭಾಶಯಗಳನ್ನು ಅರ್ಪಿಸ್ತಾ ಅವರಿಗೆ ಧನ್ಯವಾದಗಳು ಹೇಳ್ತಾ ಇದ್ದೀವಿ. ಯಲಹಂಕ ಕ್ಷೇತ್ರದ ಜನಪ್ರಿಯ ಶಾಸಕರಾದಂಥ SR ವಿಶ್ವನಾಥ್ ಅವರ ಬರ್ತ್ಡೇಗೆ ಇವತ್ತು ನಾವೆಲ್ಲ ಬಂದಿದ್ದೇವೆ. ನಾವು ನನ್ನ ಸ್ನೇಹಿತರು ಪ್ರೆಸ್ಟೀಜ್ ರಾಯಲ್ ಗಾರ್ಡನ್ಸಿಂದ ಬಂದಿದ್ದೇವೆ. ನಮಗೆ ಯಾವಾಗಲೂ ಒಂದು ಬೆನ್ನೆಲುಬಾಗಿ ನಿಂತಿದ್ದಾರೆ ವಿಶ್ವನಾಥ್ ಅವರು. ಸೊ ಹಾಗಾಗಿ ನಾವೆಲ್ಲ ಅವರಿಗೆ ತುಂಬ ಹೃದಯದಿಂದ ಜನ್ಮದಿನದ ಶುಭಾಶಯಗಳನ್ನು ಹೇಳಲಿಕ್ಕೆ ಬಂದಿದ್ದೀವಿ. ಥ್ಯಾಂಕ್ ಯು. ನಮಗೆ ಹೇಳಬೇಕು ಅಂತ ಹೇಳಿದ್ರೆ ನಮ್ಮ ಎಲ್ಲ ಕಾರ್ಯಕ್ರಮಗಳಲ್ಲಿ ಅವರು ಭಾಗಿಯಾಗ್ತಾರೆ. ನಮ್ಮ ಅಪಾರ್ಟ್ಮೆಂಟು ಸುಮಾರು 1664 ಫ್ಲ್ಯಾಟ್ಸ್ ಇದೆ. ಆ ಒಂದು 6000 ಜನ ಇದ್ದಾರೆ. ಸೊ ಅಲ್ಲಿ ಜನಗಳನ್ನ ಓಟ್ ಕೇಳೋದಕ್ಕೆ ಮಾತ್ರ ಅಂತಲ್ಲ, ಕಷ್ಟ ಸುಖ ವಿಚಾರಿಸೋದಕ್ಕೂ ಕೂಡ ವಿಶ್ವನಾಥ್ ಅವರು ಭಾಗಿಯಾಗ್ತಾರೆ. ಸೊ ಇದಕ್ಕಿಂತ ಇನ್ನೇನು ಬೇಕು ಹೇಳಿ. ಜನಸೇವೆನೇ ಜನಾರ್ದನ ಸೇವೆ ಅಂತ ಮಾಡೋದು. ಮತ್ತೆ ಇವಾಗ ಮಿನಿಸ್ಟರ್ಗಳೆಲ್ಲ ಒಬ್ಬೊಬ್ರು ನೋಡಿದ್ದೀನಿ, ಮೇಲೆ ಕೆಳಗೆ ಯಾರೋ ಅಸಿಸ್ಟೆಂಟು, ಹಂಗಲ್ಲ, ಎಲ್ಲರನ್ನು ಒಂದೇ ರೂಪದಲ್ಲಿ ನೋಡಿ ವಿಶ್ವಾಸದಿಂದ ಮಾತಾಡಿಸ್ತಾರೆ. ತುಂಬ ಚೆನ್ನಾಗಿ ಹೊರಗಡೆನೂ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಮತ್ತು ಇಲ್ಲೂ ಅಷ್ಟೇ, ಎಲ್ಲರೂ ತಾರತಮ್ಯ ಇಲ್ಲ. ಒಳ್ಳೆತನ ಅಂದರೆ ಈ ಥರ ಇರಬೇಕು. ತುಂಬ ಚೆನ್ನಾಗಿ ಮಾಡ್ತಾರೆ. ನಮಗೂ ಇಷ್ಟ ಆಯಿತು. ನಾವು ನೋಡಿದ್ದೀವಿ ಬೇರೆ ಕಡೆ ಎಲ್ಲ. ನಾನು ಈ ಕಡೆ ಬಂದು 6 ವರ್ಷ ಆಯಿತು. ತುಂಬ ಚೆನ್ನಾಗಿದೆ.